ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ಸಂತೋಷವಾಗಿರೋರು ಮಾತ್ರ ಕರಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆಪಡಿಸಿ. ಹಲ್ಲೆಲೂಯಾ. ಸರಿ, ನಾವು ವಾಕ್ಯಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಮ್ಮ ಮಧ್ಯದಲ್ಲಿರುವಂಥ ಏಂಜಲ್ ಬಂದು ಒಂದು ವಾಕ್ಯ ಹೇಳಿದ ಮೇಲೆ ನಾವು ವಾಕ್ಯದೊಳಗೆ ಹೋಗೋಣ. ಹೌದು. And she will break four curse on and will shall call him my Jesus. Amen. For he will save his people from their sins. ಆಮೆನ್. ಕರಗಳನ್ನು ತಟ್ಟಿ ಮಗಳನ್ನ ಯೇಸುವಿನ ನಾಮದಲ್ಲಿ ನಾವು ಏನ್ ಮಾಡೋಣ? ಆಶೀರ್ವದಿಸೋಣ. ಇನ್ನ வழிகள் கற்று தாரும் உந்தன் வார்த்தையின் வெளிச்சத்திலே தினம் தினம் நடத்துமையா ஆவியானவரே என் அன்பு நேசரே ஆட்கொண்டு நடத்துமையா. ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಬೈಬಲನ್ನು ತಗೊಂಡಿದ್ದೀರಾ? ಇವತ್ತು ವಚನ ಏನಂದ್ರೆ, ಟಾಪಿಕ್ ಏನಂದ್ರೆ, ಕರ್ತನು ಅಭಿಷೇಕಿಸಲ್ಪಟ್ಟ ಮೇಲೆ ನಮ್ಮ ಮೇಲೆ ಪರಿಶುದ್ಧಾತ್ಮ ಇಳಿದು ಬರ್ತಾರೆ. ಅದೇ ಪರಿಶುದ್ಧ ಆತ್ಮ ಕರ್ತನ ಮಾತನ್ನು ಕೇಳಿದಿರಾ, ಕರ್ತನ ಚಿತ್ತದಂತೆ ನಡೆಸದಂತೆ ಇದ್ದರೆ ಏನಾಗುತ್ತೆ? ಏನಾಗುತ್ತೆ ಹೇಳಿ? ಏನಾಗುತ್ತೆ? ಕರ್ತನ ಅಭಿಷೇಕ ಪಡಿಸ್ತಾರೆ, ಓಕೆ. ಆ ಅಭಿಷೇಕವನ್ನು ನೀವು ಅಲಕ್ಷ್ಯ ಪಡಿಸಿ ನೀವು ಕಾಯ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ? ವ್ಯರ್ಥ ಆಗುತ್ತೆ. ಆಮೇಲೆ ನಾವು ದೇವರ ನಮ್ಮನ್ನು ಅಭಿಷೇಕ ಪಡಿಸೋದನ್ನ ಮಾತ್ರಕ್ಕೆ ನಮ್ಮ ಅಭಿಷೇಕ ನಮ್ಮ ಹತ್ರನೇ ಇರೋದಿಲ್ಲ. ದೇವರ ಅಭಿಷೇಕವನ್ನು ಏನ್ ಮಾಡ್ಕೊಳ್ಬೇಕು? ಕಾಯ್ಕೊಳ್ಬೇಕು ನೀವೆಲ್ಲ. ಹಲ್ಲೆಲೂಯಾ. ಅಭಿಷೇಕ ಅಂದ್ರೆ ಸುಮ್ಮನೆ ಅಲ್ಲ. ಅಭಿಷೇಕ ಪಡಿಸೋದಕ್ಕೂ ಕರ್ತನು ನೇಮಿಸ್ತಾರೆ. ಕರ್ತನು ನೇಮಿಸುವಂತ ಜನರನ್ನು ಅಭಿಷೇಕ ಪಡಿಸ್ತಾರೆ. ಅದೇ ಅಭಿಷೇಕ ನೀನು ದೇವರ ಮಾತನ್ನು ಕೇಳಿಲ್ಲ ಅಂದ್ರೆ, ದೇವರ ಚಿತ್ತದಂತೆ ನಡೆಸಿಲ್ಲ ಅಂದ್ರೆ ನೀನು ಯಾರಾಗೇ ಇರು, ಕರ್ತನು ಅವರನ್ನು ಮಾರಲ್ಪಡಿಸೋಕೆ ಶಕ್ತನಾಗಿದ್ದಾರೆ. ಅದು ರಾಜವಾಗಿರಲಿ. ಇಲ್ಲಿ ನಾವಿವತ್ತು ವಚನ ನೋಡ್ತೀವಿ, ಒಂದು ರಾಜವಾಗಿ ದೇವರ ಅಭಿಷೇಕಿಸಲ್ಪಡ್ತಾರೆ. ಆ ರಾಜವನ್ನೇ ದೇವರ ಮಾತು ಕೇಳಿಲ್ಲ ಅಂದು ದೇವರಿಗೆ ಬೇಜಾರಾಗುವಂತೆ ಮಾಡ್ತಾನೆ. ಆ ರಾಜವನ್ನೇ ದೇವರು ಏನ್ ಮಾಡ್ತಾರೆ? ಅವನನ್ನೇ ಮಾರಲ್ಪಡಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆ ರಾಜವನ್ನೇ ಏನ್ ಮಾಡ್ತಾರೆ ದೇವರು? ಆ ರಾಜ ಮೇಲೇನೆ ದುರಾತ್ಮ ಹೋಗುತ್ತೆ. ಯಾರು ಕಳಿಸೋದು? ಯಾರು ಕಳಿಸ್ತಾರೆ ದುರಾತ್ಮವನ್ನು? ಯಾರು ಕಳಿಸ್ತಾರೆ ದುರಾತ್ಮವನ್ನು? ಯಾರು ಕಳಿಸೋದು? ಸರಿ, ತಗೊಳ್ಳೋಣ ವಚನ ಗಮನದಿಂದ. ಯಾರು ಆ ಕಡೆ ಈ ಕಡೆ ನೋಡದಂತೆ 1 ಸಾಮುವೇಲ್ 15ರಲ್ಲಿ ಒಂದು ಯಾರಾದ್ರೂ ತೆಗೆದು ಓದಿ. 1 ಸಾಮುವೇಲ್ 1 ಸಾಮುವೇಲ್ ಗಮನವಾಗಿ ಕೇಳಿ. 15ರಲ್ಲಿ 1. ಸಾಮುವೇಲನು ಸೌಲನಿಗೆ, ಯೆಹೋವನು ನಿನ್ನನ್ನು ತನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ಅರಸನಾಗಿ ಅಭಿಷೇಕಿಸುವುದಕ್ಕೋಸ್ಕರ ನನ್ನನ್ನೇ ಕಳುಹಿಸಿದಾನಲ್ಲ. ಹಲ್ಲೆಲೂಯಾ. ಏನಂತೆ ಇಲ್ಲಿ? ರಾಜವಾಗಿ ಅಭಿಷೇಕ ಮಾಡುವುದಕ್ಕಾಗಿ ಒಂದು ಸಾಧಾರಣವಾಗಿರುವಂತ ಸಾಮುವೇಲನ್ನು ಕರ್ತನು ನೇಮಿಸಿರುವಂತ ಒಂದು ದೀರ್ಘದರ್ಶಿ ಅವರು. ಸಾಮುವೇಲ್ ಯಾರಂತೆ? ಒಂದು ದೀರ್ಘದರ್ಶಿ. ಕರ್ತನ ಆಲಯದಲ್ಲೇ ಬೆಳೆದವನು. 8 ವಯಸ್ಸಲ್ಲೇ ಅವನು ದೇವರ ಕೊರಳನ್ನು ಕೇಳಿದ ಸಾಮುವೇಲನ್ನು ಕರ್ತನು ಒಂದು ರಾಜ್ಯಾಭಿಷೇಕವನ್ನು, ಒಂದು ಮಂತ್ರಿಯಾಗಲ್ಲ, ಒಂದು ದೇಶಕ್ಕೆ ಏನಂತೆ ಒಂದು CM ಆಗಿ ಅಲ್ಲ, ದೇವರು ಒಂದು ರಾಜವಾಗಿ ಅಭಿಷೇಕ ಮಾಡುವುದಕ್ಕಾಗಿ ಯಾರನ್ನು ಕಳಿಸ್ತಾ ಇದ್ದಾರೆ? ಒಂದು ಸಾಮಾನ್ಯವಾಗಿರುವಂತಹ ಸಾಮುವೇಲನ್ನು ಕಳಿಸ್ತಾ ಇದ್ದಾರೆ. ರಾಜವಾಗಿ ಅಭಿಷೇಕ ಮಾಡುವುದಕ್ಕಾಗಿ
ಎಬ್ಬಿಸುವುದಕ್ಕಾಗಿ. ಹಲ್ಲೆಲೂಯ. ಸಾಮಾನ್ಯ ಅಭಿಷೇಕ ಅಲ್ಲ, ರಾಜ್ಯವನ್ನು ಕಟ್ಟಿ ಎಬ್ಬಿಸುವುದಕ್ಕಾಗಿ, ರಾಜ್ಯದಲ್ಲಿ ನ್ಯಾಯಗಳನ್ನು ತೀರಿಸುವುದಕ್ಕಾಗಿ ಕರ್ತನು ಯಾರನ್ನು ನೇಮಿಸ್ತಾ ಇದ್ದಾರಂತೆ? ಯಾರನ್ನು ಕಳಿಸ್ತಾ ಇದ್ದಾರೆ? ಸಾಮುವೇಲನನ್ನು. ಯಾರನ್ನು ಅಭಿಷೇಕ ಮಾಡುವುದಕ್ಕಾಗಿ? ಸೌಲನನ್ನು ಅಭಿಷೇಕ ಮಾಡುವುದಕ್ಕಾಗಿ. ಹಲ್ಲೆಲೂಯ. ಅದೇ 3ನೇ ವಚನ ಓದಿ. ಆತನು ಈಗ ಹೇಳುವುದನ್ನು ಕೇಳು. ಸೇನಾಧೀಶ್ವರನಾದ ಯೆಹೋವನು ನಿನಗೆ ಇಸ್ರಾಯೇಲರು ಐಗುಪ್ತದಿಂದ ದಾರಿಯಲ್ಲಿ ಅಮಲೇಕ್ಯರು ಅವರಿಗೆ ವಿರೋಧವಾಗಿ ನಿಂತು ತೊಂದರೆ ಪಡಿಸಿದ್ದರಿಂದ ನಾನು ಅವರಿಗೆ ಮುಯ್ಯಿ ತೀರಿಸುವೆನು. ಹಲ್ಲೆಲೂಯ. ಕರಗಳನ್ನು ತಟ್ಟಿ ದೇವರ ನಾಮವನ್ನು ಮೇಂಪಡಿಸಿ. ಇಲ್ಲಿ ರಾಜವಾಗಿ ಅಭಿಷೇಕ ಪಡಿಸುವಂತ ದೇವರು ಇನ್ನೊಂದು ಟಾಸ್ಕ್ ಹೇಳ್ತಾ ಇದ್ದಾರೆ. ಅದೇ 7ನೇ ವಚನವನ್ನು ಓದೋಣ. ಒಡೆಯುತ್ತಾ ಹೋದನು. ಅವರ ಅರಸನಾದ ಆಗಾನನ್ನು ಸಂಜೀವಿಯಾಗಿ ಹಿಡಿದು ಜನರನ್ನು ಕತ್ತಿಯಿಂದ ಸಂಹರಿಸಿದನು. ಇನ್ನ ಓದು. ಸೌಲನು ಇಸ್ರಾಯೇಲರು ಆಗಾನನು ಮೇಲೇರಿದ ಕುರಿ ದನಗಳನ್ನು, ಕುರಿ ಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಪ್ರಯೋಜನವಿಲ್ಲದಂಥ ಹೀನವಾದುಗಳನ್ನು ನಾಶ ಮಾಡಿಬಿಟ್ಟನು. ಹಲ್ಲೆಲೂಯ. ಇಲ್ಲಿ ಅವನಿಗೆ ದೇವ್ರು ಏನು ಹೇಳ್ತಾ ಇದ್ದಾರೆ? ನೀನು ಈಗ ಹೋಗಿ ಎಲ್ಲರನ್ನು ಏನು ಮಾಡು? ಸಂಹರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ದೇವರು ಸೌಲ್ ರಾಜಾಗೆ ಕಟ್ಟಲೆ ಇಡ್ತಾ ಇದ್ದಾರೆ. ಇಲ್ಲಿ ಇದು ಸಾಮುವೇಲನು ಅವ್ನಿಗೆ ಹೇಳ್ತಾ ಇದ್ದಾನೆ ಏನಂತ? ನೀನು ಹೋಗಿ ಆ ರಾಜ್ಯದಲ್ಲಿ ಇರುವಂತ ಎಲ್ಲರನ್ನು ಕೂಡ ನೀನೇನ್ ಮಾಡಬೇಕು? ನೀನು ಮುರಿದು ಬಿಸಾಕಬೇಕು. ಅವರು ಇವರು ಅಂತ ನೀನು ನೋಡಬಾರ್ದು. ಆದ್ರಲ್ಲಿ ಸೌಲ್ ಏನ್ ಮಾಡ್ತಾ ಇದ್ದಾನೆ? ಅವನಿಗೆ ಇಷ್ಟವಾದದ್ದನ್ನು ಅಲ್ಲೇ ಏನ್ ಮಾಡ್ತಾ ಇಲ್ಲ, ನಾಶನ ಪಡಿಸ್ತಾ ಇಲ್ಲ. ಅವನೇನ್ ಮಾಡ್ತಾ ಇದ್ದಾನೆ? ಅವರು ನಾಶನ ಪಡಿಸ್ತಾ ಇಲ್ಲ. ದೇವ್ರೇನ್ ಹೇಳಿದ್ದಾರೆ? ದೇವರ ಮಾತನ್ನು ಅವರು ಏನ್ ಮಾಡ್ತಾ ಇದ್ದಾನೆ? ಅವನು ಕೇಳಿಲ್ಲ. ಏನು ಮಾಡ್ತಾ ಇಲ್ಲ? ಅವನು ನಾಶನ ಮಾಡಿಲ್ಲ. ಅವನಿಗೆ ಇಷ್ಟ ಬಂದಿದ್ದು ಮಾತ್ರ, ಅವನಿಗೆ ವೇಸ್ಟ್ ಅಂದಿದ್ದು ಮಾತ್ರ ಅವನೇನ್ ಮಾಡ್ತಾ ಇದ್ದಾನೆ? ಕೊಚ್ಚಿ ಬಿಸಾಕ್ತಾ ಇದ್ದಾನೆ. ದೇವರ ಕಣ್ಗಳ ಮುಂದೆ ಅದು ಎಲ್ಲ ವೇಸ್ಟ್ ಆಗಿದೆ. ನನ್ನ ರಾಜನ ಮುಂದೆ ಅವೆಲ್ಲ ವೇಸ್ಟ್ ಆಗಿದೆ. ಆದ್ರೆ ಇಲ್ಲಿ ಸೌಲ ರಾಜ ಏನ್ ಮಾಡ್ತಾ ಇದ್ದಾನೆ? ಅವನಿಗೆ ಇಷ್ಟ ಬಂದಿದ್ದು ಮಾತ್ರ. ಇನ್ನೊಂದ್ಸಲ ಓದಿ ವಚನ, 9ನೇ ವಚನ. ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಪ್ರಯೋಜನವಿಲ್ಲದಂತ ಹೀನವಾದುಗಳನ್ನೆಲ್ಲ ನಾಶನ ಮಾಡ್ತಾ ಇದ್ದಾನೆ. ಅವನಿಗೇನು ಗೊತ್ತು ಪ್ರಯೋಜನವಿದೆ ಇಲ್ಲ ಅಂತ? ದೇವ್ರೇನು ಹೇಳಿದ್ದಾರೆ? ಸಾಮುವೇಲ್ ದೀರ್ಘದರ್ಶಿ ಅವನಿಗೆ ಹೇಳ್ತಾ ಇದ್ದಾರೆ, ನೀನು ಹೋಗಿ ಆ ದೇಶವನ್ನು ಸಂಹರಿಸಿಕೊಂಡು ನೀನೇನು ಮಾಡಬೇಕು? ತೆಗೆದುಕೊಂಡು ಬರಬೇಕು. ದೇವರ ಸನ್ನಿಧಿಗೆ ನೀನು ಬರಬೇಕು. ನೀನು ಏನು ಮಾಡಿದ್ದು ಅಂತ ಇಲ್ಲಿ 10:11 ಕ್ವಶನ್ ಕೇಳ್ತಾ ಇದ್ದಾರೆ. ನೋಡಿ, ಓದಿ 10:11. ಯೆಹೋವನು ಸಾಮುವೇಲನಿಗೆ ಸೌಲನನ್ನು ಅರಸನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ನಾನು ಅವನ ರಾಜವಾಗಿ ಅಭಿಷೇಕ ಮಾಡಿದ್ದೇನೆ. ನಿಮ್ಮನ್ನು ಕೂಡ ದೇವರ ರಾಜವಾಗಿ ಅಭಿಷೇಕ ಮಾಡಿದ್ದಾರೆ. ಆದ್ರೆ ನೀವು ಅಭಿಷೇಕವನ್ನು ಏನ್ ಮಾಡ್ತಾ ಇದ್ದೀರಾ? ಅಲಕ್ಷ್ಯ ಪಡ್ತಾ ಇದ್ದೀರಾ. ದೇವರ ಕಾರ್ಯಕ್ಕೆ ವಿರೋಧವಾಗಿ ಎದ್ದಿ ನೀವು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ನಿಮಗಿಷ್ಟವಾದದನ್ನು ಮಾಡ್ತಾ ಇದ್ದೀರಾ.
ಅಲ್ಲೇಲೂಯ. ಅವಾಗ ನೀವು ಮಾಡುವಾಗ ದೇವರು ವ್ಯರ್ಥ ಪಡ್ತಾ ಇದ್ದಾರೆ. ಅಲ್ಲಿ ರಾಜ್ಯವನ್ನು ನೋಡಿ ವ್ಯರ್ಥ ಪಡ್ತಾ ಇದ್ದಾರೆ ದೇವರು. ಇಲ್ಲಿ ಈ ದಿವಸ ನನ್ನನ್ನು ನಿಮ್ಮನ್ನು ನೋಡಿ ಏನು ಮಾಡ್ತಾ ಇದ್ದಾರೆ? ಇವನ್ನ ಅಭಿಷೇಕ ಪಡಿಸಿರೋದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ? ನಾನು ವ್ಯಸನ ಪಡ್ತಾ ಇದ್ದೀನಿ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ. ವ್ಯಸನ ಪಡ್ತಾ ಇದ್ದೀನಿ. ಏನಕ್ಕಾಗಿ ನಾನು ಅವನ ರಾಜ್ಯಾಭಿಷೇಕ ಮಾಡಿದೆ? ನನ್ನ ಕಾರ್ಯಗಳನ್ನು ಮಾಡಿ ಮುಗಿಸುವುದಕ್ಕೆ, ನನ್ನ ಇಷ್ಟವನ್ನು ನೆರವೇರಿಸುವುದಕ್ಕಲ್ಲ. ನನ್ನ ಇಷ್ಟವನ್ನು ನೆರವೇರಿಸುವುದಕ್ಕೆ ಅಲ್ಲ, ಅವನ ಇಷ್ಟದಂತೆ ನೆರವೇರಿಸುವುದಕ್ಕಲ್ಲ ಕರ್ತನು ಆರಿಸಿಕೊಂಡಿರುವುದು. ಕರ್ತನು ಆರಿಸುವುದು, ಕರ್ತನು ಕರೆಯುವುದು ಏನಾಗಿರುತ್ತಂತೆ? ಕರ್ತನ ಕಾರ್ಯವನ್ನು ಮಾಡುವುದಕ್ಕೆ, ಕರ್ತನನ್ನು ಅಲಕ್ಷ್ಯಪಡಿಸುವುದಕ್ಕಲ್ಲ. ಕರ್ತನಿಗೆ ಗೊತ್ತಿಲ್ವಾ ಅದು ಬೇಕೋ ಬೇಡವೋ ಅಂತ? ಕರ್ತನಿಗೆ ಭಯಪಡ, ಕೀಳ್ಪಡಿದಲ್. ಕರ್ತನಿಗೆ ವಾಕ್ಯಕ್ಕೆ ನಾವೇನು ಮಾಡಬೇಕು? ನಾವು ತಗ್ಗಿಸಿಕೊಂಡು ನಡೆಯಬೇಕು. ಇಲ್ಲ ಅಂದರೆ ಸೌಲನಿಗೆ ಏನಾಯ್ತು ಅದೇ ಗತಿನೇ ನಮಗೆ ಆಗೋದು. ಮೊರೆ ಇಟ್ಟನು. ರಾತ್ರಿ ಎಲ್ಲ ಮೊರೆ ಇಡ್ತಾ ಇದ್ದಾರೆ. ಸಾಮುವೇಲು ಏಸಪಾತ್ರ ಲೇಲೂಯ ಮಂಡ್ರಾಡ್ತಾ ಇದ್ದಾರೆ. ಅವನು ಏನು ಮಾಡಿರ್ತಾನೆ? ದೇವರಿಗೆ ಎಲ್ಲ ನೋಡ್ತಾ ಇದ್ದಾರೆ. ದೇವರು ಸಾಮುವೇಲ್ ಹತ್ರ ಮಾತಾಡ್ತಾ ಇದ್ದಾರೆ. ಅವನು ರಾಜ್ಯವಾಗಿ ಅಭಿಷೇಕ ಮಾಡಿರಂತ ದೇವರಿಗೆ ವಿರೋಧವಾಗಿ ಎದ್ದೇಳ್ತಾನೆ. ದೇವರ ಈ ಕಾರ್ಯ ಮಾಡಂದ್ರೆ ಆ ಕಾರ್ಯ ನೀನು ಮಾಡಬೇಕು. ದೇವರಿಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟವಿಲ್ಲ. ದೇವರ ಅಲಕ್ಷ್ಯ ಪಡಿಸುವಂಥ ಕಾರ್ಯ ನಾವು ಯಾರು ಮಾಡಕ್ಕೆ? ನಾವು ಯಾರು? ನಾವು ಎಷ್ಟೇ ದೊಡ್ಡವರಾಗಿರ್ಲಿ, ಯಾರೇ ಆಗಿರ್ಲಿ, ಇಲ್ಲಿ ರಾಜ್ಯವನ್ನೇ ದೇವರು ಏನು ಮಾಡ್ತಾ ಇದ್ದಾರೆ ನೋಡಿ. ಅದೇ 13-14 ಸೌಲನನ್ನು ನೋಡಿ ನನ್ನ ಕಿವಿಗೆ ಬೀಳ್ತಾ ಇದೆ ಅಲ್ಲ, ನೀನು ಏನು ಮಾಡಿದ್ಯಾ? ದೇವ್ರು ಹೇಳಿರೋದು ನೀನು ನೆರವೇರಿಸಿದ್ಯಾ? ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅವನು? ಸೌಲು ರಾಜ ಹೇಳ್ತಾ ಇದ್ದಾನೆ ಸಾಮುವೇಲ್ ಹತ್ರ, ದೇವರಿಗೆ ಯಜ್ಞವನ್ನು ಸಲ್ಲಿಸುವುದಕ್ಕಾಗಿ ನಾನು ತೆಗೆದುಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ಶ್ರೇಷ್ಠವಾದಗಳನ್ನು ಏನಕ್ಕೆ ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ದೇವರಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೆ. ಆದರೆ ಇಲ್ಲಿ ದೇವ್ರು ಏನು ಹೇಳ್ತಾ ಇದ್ದಾರೆ? ಅಲ್ಪನಾಗಿದ್ದರು ಯೆಹೋವನು ನಿನಗೆ ಇಸ್ರಾಯೇಲರಲ್ಲಿ ರಾಜ್ಯಾಭಿಷೇಕ ಮಾಡಿದ್ದರಿಂದ ನೀನು ಎಲ್ಲ ಕುಲಗಳಿಗೆ ಶಿರಸ್ತ್ರಾಗಿ ಆತನು ನಿನಗೆ ಹೊರಟು ಹೋಗಿ ದುಷ್ಟರಾದ ಒಡನೆ ಯುದ್ಧ ಮಾಡಿ ಅವರೆಲ್ಲರನ್ನು ಪೂರ್ಣವಾಗಿ ನಾಶ ಮಾಡು ಎಂದು ಹೇಳಿದನಲ್ಲ. ನೀನು ಏನು ಮಾಡಿದ್ಯಾ? ನಾಶ ಮಾಡಕ್ಕೆ ಹೇಳಿದ್ರೆ, ದೇವರ ಕಟ್ಟಲೆ ಇಟ್ಟರೆ ನೀನು ಅದನ್ನೇ ಮಾತ್ರ ಮಾಡಬೇಕು. ನೀನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಕ್ಕೆ ಮಾಡ್ತೀಯಾ? ಏನಕ್ಕೆ ಮಾಡಬೇಕು? ಎಕ್ಸ್ಟ್ರಾ ಏನಕ್ಕೆ ಮಾಡ್ಬೇಕು ನೀನು? ದೇವ್ರ ಕ್ವಶನ್ ಕೇಳ್ತಾ ಇದ್ದಾರೆ. ಅವ್ರ ನಾಶ ಮಾಡಂದ್ರೆ ನೀನು ಮಾಡಬೇಕು. ನೀನು ಯಾರು ನ್ಯಾಯ ತೀರ್ಸಕ್ಕೆ ಅಂತ ದೇವ್ರಲ್ಲಿ ಕೇಳ್ತಾ ಇದ್ದಾರೆ. ಸೌಲು ರಾಜ್ಯವನ್ನು
ದೇವರು ಸೌಲ ರಾಜ್ಯವನ್ನೇ ಬಿಟ್ಟಿಲ್ಲ. ದೇವರೇ ಅಭಿಷೇಕ ಪಡಿಸುವಂಥ ಮನುಷ್ಯನು ದೇವರಿಗೆ ವಿರೋಧವಾಗಿ ಮಾಡಿದರೆ ಏನು ಮಾಡ್ದ ಅವನು? ಅವನಿಗೆ ಇಷ್ಟವಾದದನ್ನು ಮಾಡ್ತಾ ಇದ್ದಾನೆ. ದೇವ್ರಿಗೆ ಗೊತ್ತಿಲ್ವಾ ಅದು ಇಷ್ಟ, ಅದು ಚೆನ್ನಾಗಿದೆ ಇಲ್ಲ ಅಂತ? ಇಲ್ಲ. ದೇವರ ಕಣ್ಗಳ ಮುಂದೆ ಭಯಭಕ್ತಿಯಿಂದ ಇರಬೇಕು. ದೇವ್ರು ಏನು ಹೇಳ್ತಾರೋ ಅದನ್ನೇ ಮಾಡುವಂಥ ಜನರಾಗಿ, ದೇವರಿಗೆ ಕೀಳ್ಪಡೆಯುವಂಥ ಜನರಾಗಿ, ದೇವರ ವಾಕ್ಯಕ್ಕೆ ಮಾತ್ರ ಭಯಪಡುವಂಥ ಜನರಾಗಿ, ದೇವರ ಮಾತಿಗೆ ಮಾತ್ರ ನಟುಕುವಂಥ ಜನರಾಗಿ ನೀವು ಮಾರಲ್ಪಡಬೇಕು. ಇಲ್ಲವಾದರೆ 22 ಓದಕ್ಕ ವಿದ್ಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ನೀನು ತರುವಂಥ ಯಜ್ಞ ವೇದಿ ನೀನು ತಗೊಂಬಂದಿದ್ಯಾ, ಇದು ಶ್ರೇಷ್ಠವಾಗಿದೆ ಕರ್ತನಿಗೆ ಅಂತ ನಿನ್ನ ಮನಸ್ಸಲ್ಲಿ ನೀನು ಅನ್ಕೊಂಡಿದ್ಯಾ. ಆದರೆ ದೇವರಿಗೆ ಮೆಚ್ಚು ಅನ್ನುತ್ತಾನೋ? ನೀನು ಮಾಡುವಂಥ ಯಜ್ಞ ಮೆಚ್ಚುತ್ತಾನೋ? ನೀನು ಮಾಡುವಂಥ ಪ್ರೇಯರ್ ಮೆಚ್ಚುತ್ತಾನೋ? ಏನು ಹೇಳ್ರಿ? ದೇವರು ನೀವು ಮಾಡುವಂಥ ಪ್ರೇಯರ್ ಮೆಚ್ಚುತ್ತಾರಾ? ದೇವರಿಗೆ ಕೀಳ್ಪಡಿಲ್ಲ ಅಂದರೆ, ಏನೋ ತಾನವಾಗಿ ನಾವು ನಡೆದ್ರೆ ಎಂದಿಗೂ ದೇವರು ಮೆಚ್ಚೋದಿಲ್ಲ. ನೀನು ಏನೇ ಮಾಡು, ಒಂದು ದೊಡ್ಡ ಸಭೆನೇ ಕಟ್ಟು, ದೊಡ್ಡ ಯಜ್ಞನೇ ಸಲ್ಲಿಸು, ದೇವರ ಮುಂದೆ ದೇವರ ವಾಕ್ಯಕ್ಕೆ ಯಾರು ಮರ್ಯಾದೆ ಕೊಡುವಲ್ಲೋ, ದೇವರಿಗೆ ಯಾರು ತಗ್ಗಿಸಲ್ವೋ, ದೇವರಿಗೆ ಭಯಪಡುವಂಥ ಕಾರ್ಯಗಳು ಯಾರು ಮಾಡಲ್ವೋ ಅವರ ಮೇಲೆ ದುರಾತ್ಮವು ಬರುತ್ತೆ, ಶಾಪವಿಳಿದು ಬರುತ್ತೆ. ಖಂಡಿತವಾಗಿ ನಿಜ. ದೇವರಿಗೆ ಭಯ ನಮ್ಮಲ್ಲಿ ಇರಬೇಕು. ಒಂದು ರಾಜ ಒಂದು ಸಾಮಾನ್ಯ ಮನುಷ್ಯನಲ್ಲ, ಒಂದು CM ಇಲ್ಲ, ಒಂದು PM ಇಲ್ಲ. ಅವರು ಯಾರು? ಒಂದು ರಾಜ, ಎಷ್ಟೋ ದೇಶಗಳ ರಾಜ, ಇಸ್ರೇಲ್ ದೇಶದ ರಾಜವನ್ನೇ ದೇವರೇನು ಮಾಡ್ತಾ ಇದ್ದಾರೆ? ಅವನ ಹತ್ರ ಹೇಳ್ತಾ ಇದ್ದಾರೆ. ಅವನು ಕೇಳ್ತಾನೆ, ಕ್ಷಮಾಪಣೆ ಕೇಳ್ತಾನೆ. ಇಲ್ಲ, ಒಂದು ಸಲನೇ ಅಷ್ಟೇನೆ. ಒಂದು ಸಲ ಅಭಿಷೇಕ ನಿನ್ನನ್ನು ಬಿಟ್ಟು ಹೋಗಿದೆ ಅಂದರೆ ಮುಗೀತು ನಮ್ಮ ಕತೆ. ಆ ಅಭಿಷೇಕ ಬರಲ್ಲ ತಿರ್ಗಾ ಇನ್ನೊಂದು ಸಲ. ನಾವು ದೇವರ ಮುಂದೆ ಅಭಿಷೇಕವನ್ನು ತೆಗೆದುಕೊಂಡ ಮೇಲೆ ಲೋಕದ ಕಾರ್ಯಗಳಲ್ಲಿ ನಾವು ನಂಬಿಕೆ ಇಡಬಾರ್ದು. ಲೋಕದ ಕಾರ್ಯಗಳಲ್ಲಿ, ಲೋಕವನ್ನು ಮೆಚ್ಚಿಸುವಂಥ ಕಾರ್ಯಗಳಲ್ಲ, ಲೋಕದ ಸಂಬಂಧವನ್ನು, ಲೋಕದ ಪ್ರೀತಿಯನ್ನು, ಲೋಕದ ಜನರ ಜೊತೆ ಇರುವಂಥ ಸಂಬಂಧವನ್ನು ಕರ್ತನ ಏನು ಮಾಡ್ತಾ ಇದ್ದಾರೆ? ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ. ದೇವರಿಗೆ ಭಯ ನಮ್ಮಲ್ಲಿರಬೇಕು. 16 ಒಂದು ಯಾರಾದರೂ ಓದಿ. ಯೆಹೋವನು ಸಾಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನು. ಇವಾಗ ಹೇಳ್ತಾ ಇದ್ದಾರೆ, ಏಸಪ್ಪ ನೀನು ಕರೆಕ್ಟ್ ಅಲ್ಲ. ಅವನು ಇಸ್ರೇಲ್ ರಾಜ್ಯದಕ್ಕೆ ನಾನು ಹೇಳುವುದನ್ನು ಅವನು ನಡೆಸಿಲ್ಲ ಅಂದ ಮೇಲೆ, ಅವನ ಇಷ್ಟ ಪ್ರಕಾರ ಅವನ ನಡೆಸ್ತಾ ಇದ್ದಾನೆ ಅಂದಮೇಲೆ ಅವನೇನು ಮಾಡಬೇಕು? ಅವನ ಆ ಸ್ಥಳದಲ್ಲಿ ಇರಬಾರ್ದು, ಆ ರಾಜ್ಯ ಪಟ್ಟದಲ್ಲಿ ಅವನು ಇರಬಾರ್ದು. ದೇವರು ನೇಮಿಸಿದ್ರೆ ದೇವರು ಏನು ಮಾಡ್ತಾರೆ? ಅವರನ್ನೇ ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ನೇಮಿಸಿಲ್ಲ ಅಂದರೆ ಅವರು ಏನು ಮಾಡ್ತಾರೆ? ಅಷ್ಟೇ. ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ದೇವರು ವಚನ ಹೇಳ್ತಾ ಇದೆ. ಓದಿ ಅಕ್ಕ. ಅಯೋಗ್ಯನು, ನನ್ನ ಕಣ್ಣು ಮುಂದೆ ಅವನು ಅಯೋಗ್ಯನಾಗಿದ್ದಾನೆ. ಜನರ ಮುಂದೆ ಅವನ್ನೆಲ್ಲ ತಗೊಂಡು ಬಂದು ಅವನಿಗೆ ಇಷ್ಟವಾದದನ್ನು ತೆಗೆದುಕೊಂಡು ಮನುಷ್ಯರ ಮುಂದೆ ಅವನು ಮೆಚ್ಚಿಕೊಳ್ಬಾರ್ದು. ಆದರೆ ದೇವರ ಮುಂದೆ ಎಲ್ಲ, ನನ್ನ ದೇವರ ಮುಂದೆ ಮೆಚ್ಚಿಕೊಳ್ಳಬೇಕಂದ್ರೆ ನನ್ನ ದೇವರ ಮುಂದೆ ತಗ್ಗಿಸಿಕೊಂಡು ನಡಿಬೇಕು. ನನ್ನ ದೇವರಿಗೆ ಪ್ರಿಯವಾದದನ್ನೇ ಮಾಡುವಂಥ ಜನರಾಗಿ ನೀವು ಎದುರಿಸಬೇಕು. ಪರಲೋಕ ರಾಜ್ಯವನ್ನು ಕಾಣಬೇಕಂದ್ರೆ ನಾನು ದೇವರಿಗೆ ಮೆಚ್ಚುವುದನ್ನು ಮಾಡಬೇಕು. ಹಲ್ಲೆಲೂಯಾ. ದೇವರಿಗೆ ವಿರೋಧವಾಗಿ ನೀವು ಎದ್ದೊಳ್ಳೋದೇ ಆದರೆ ದೇವರು ಅಯೋಗ್ಯನು. ನೀವೆಲ್ಲ ಕರ್ತನ ಮುಂದೆ ಅಯೋಗ್ಯರಾಗಿದ್ದೀವಿ ನಾವೆಲ್ಲ. ಅಭಿಷೇಕ ಹೊಂದಿದ ತಕ್ಷಣ ಅಭಿಷೇಕನ ಕಾಯ್ಕೊಳ್ಳೋದು ಮುಖ್ಯ. ಎಷ್ಟರವರೆಗೆ ದುಃಖಿಸುವಿ? ಕೊಂಬನ್ನು ತೆಗೆದುಕೋ, ಎಣ್ಣೆಯಿಂದ ತುಂಬಿಸಿಕೊಂಡು ಬಾ. ನಾನು ನಿನ್ನನ್ನು ಬೆತ್ಲೆಹೇಮನವನಾದ ಈಶಾಯನ ಬಳಿಗೆ ಕಳುಹಿಸುತ್ತೇನೆ.
ಅವನ ಮಕ್ಕಳಲ್ಲಿ ಒಬ್ಬನನ್ನು ಅರಸನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು. ಅದಕ್ಕೆ ಸಾಮುವೇಲನು, ನಾನು ಹೋಗುವುದು ಹೇಗೆ ಅಪ್ಪ? ಒಂದು ನಿಮಿಷ ಮಗ, ನಾನು ಹೋಗುವುದು ಹೇಗೆ? ನಾನು ಇನ್ನೊಬ್ಬನನ್ನು ಏನು ಮಾಡಿದ್ದೀನಿ? ಈಶಾಯನ ಮಕ್ಕಳಲ್ಲಿ ನಾನು ಒಬ್ಬನನ್ನು ನೇಮಿಸಿಟ್ಟಿದ್ದೇನೆ. ಕರ್ತನನ್ನು ಆರಾಧಿಸುವಂಥ ಜನರನ್ನು, ಕರ್ತನನ್ನು ಮಹಿಮೆ ಪಡಿಸ್ತಾ ಇರುವಂಥ ಜನರನ್ನು ಒಂದು ದಿವಸ ಇಟ್ಟಿದ್ದಾರೆ. ಅವರನ್ನು ಮಹಿಮೆ ಪಡಿಸುವಂಥ ಒಂದು ದಿವಸ ಇಟ್ಟಿದ್ದಾರೆ. ಕರ್ತನು ಆರಾಧಿಸುವಂಥ ಮಕ್ಕಳಿಗೆ ಯಾವತ್ತು ಕರ್ತನು ಸುಮ್ಮನೆ ಬಿಡುವಂಥ ದೇವರಲ್ಲ. ಒಂದು ದಿವಸ ಇಟ್ಟಿದ್ದಾರೆ. ಯಾರನ್ನ ಆರಿಸಿಕೊಳ್ತಾರೆ ಅಂದರೆ, ಯಾರು ಜನರ ಮುಂದೆ ಅವಮಾನ ಹೊಂದಿರ್ತಾರೋ, ಯಾರು ಜನರಿಂದ ದೂಷಿಸಲ್ಪಟ್ಟಿರ್ತಾರೋ, ಯಾರು ಜನರಿಂದ ಕುಗ್ಗಿಸಲ್ಪಟ್ಟಿರ್ತಾರೋ ಅಂತ ಜನರನ್ನೇ ಕರ್ತನು ನೇಮಿಸಿ ನಿಲ್ಲಿಸುವಂತ ಜನರಾಗಿದ್ದಾರೆ. ಅಂಥವರನ್ನೇ ಕರ್ತನು ನೇಮಿಸುವಂತ ಜನರಾಗಿದ್ದಾರೆ. ಈ ಸೌಲ ರಾಜಗೆ ನಾನು ಮಾಡುವುದೇ ಕರೆಕ್ಟು ಇಲ್ಲ, ಅವರು ತನ್ನನ್ನೇ ತಾನು ಯಾರು ಕರೆಕ್ಟ್ ಅನ್ಕೊಳ್ತಾರೋ ದೇವರ ಮುಂದೆ ಅವರು ಕರೆಕ್ಟ್ ಅಲ್ಲ, ಅವನು ರಾಜವಾಗಿರೋದಕ್ಕೆ ಅಯೋಗ್ಯನು ಅಂತ ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾರೆ ಇಲ್ಲಿ. ಅವನು ಅಯೋಗ್ಯನು. ಕೊಂದು ಹಾಕುವನಲ್ಲವೇ? ಜನರಿಗೆ ಭಯಪಡ್ತಾ ಇದ್ದಾನೆ. ದೇವರ ಕಲಿಸಿದ್ದು ಯಾರನ್ನ ಅಭಿಷೇಕ ಮಾಡ್ಸಕ್ಕೆ? ಸೌಲ ರಾಜನ ಅಭಿಷೇಕ ಮಾಡ್ಸಕ್ಕೆ. ಇವಾಗ ಸೌಲನನ್ನೇ ನೋಡಿ ಇವನೇನ್ ಮಾಡ್ತಾ ಇದ್ದಾನೆ? ಭಯ ಬೀಳ್ತಾ ಇದ್ದಾನೆ. ಅವನು ರಾಜವಾಗಿದ್ದಾನೆ, ನಾನು ಹೋಗಿದ್ರೆ ಏನ್ ಮಾಡ್ತಾರೆ? ಅದೇ ಭಯ ನಮಗೆ. ಯಾರಾದ್ರೂ ಏನಾದರೂ ಅಂತಾರೋ, ಇಲ್ಲಿ ಅಕ್ಕಪಕ್ಕದಲ್ಲಿ ನಾವು ಪ್ರಾರ್ಥನೆ ಮಾಡುವುದನ್ನು ಕೇಳಿ, ಅವ್ರ ಕೂಗನ್ನು ಕೇಳಿ ಇದು ಏನಾದರೂ ಅಂದ್ಬಿಡ್ತಾರೋ? ಇಲ್ಲ. ಇದೊಂದು ಎಲಿಸಾ ಕಥೆ ಇದೆ. ಎಲಿಶಾ ಬರ್ತಾ ಜನರು ಅವನನ್ನು ಇದು ಮಾಡಕ್ಕೆ, ಅವನು ಕೊಲ್ಲಕ್ಕೆ ಬರ್ತಾರೆ. ಕೇಯಾಸಿ ಹೋಗಿ ಹೇಳ್ತಾನೆ ದೇವರ ಹತ್ರ, ಎಲಿಸಾ ಹತ್ರ, ಅಪ್ಪ ನಿನ್ನ ಕೊಲ್ಲಕ್ಕೆ ಅನೇಕ ಜನರು ಬರ್ತಾ ಇದ್ದಾರೆ. ಕೇಯಾಸಿ, ನೀನು ಭಯ ಪಡಬೇಡ, ದೇವರು ನಿನ್ನೊಂದಿಗಿರ್ತಾರೆ, ದೇವರು ನಮ್ಮೊಂದಿಗಿದ್ದಾರೆ. ಅದೊಂದು ದಿವಸ ಪ್ರಸಂಗ ಮಾಡ್ತೀನಿ, ಅವಾಗ ಪರಲೋಕದ ಬಲನೇ ಇಳಿದು ಬರುತ್ತೆ. ಅಲ್ಲೇಲೂಯಾ. ಓದಕ 3ನೇ ವಚನ. ನೀನು ಒಂದು ಕಡಸನ್ನು ತೆಗೆದುಕೊಂಡು ಹೋಗಿ ಯೆಹೋವನಿಗೋಸ್ಕರ ಯಜ್ಞ ಮಾಡುವುದಕ್ಕೆ ಬಂದಿದ್ದೇನೆಂದು ಹೇಳಿ ಈಶಾಯನನ್ನು ಅದಕ್ಕೆ ಕರೆ. ಆಮೇಲೆ ನೀನು ಮಾಡಬೇಕಾದ ನಾನೇ ತಿಳಿಸ್ತೀನಿ. ನೀನು ಏನು ಮಾಡ್ಬೇಕು ಅನ್ಕೊಂಡಿದ್ಯಾ, ನಾನು ಅದನ್ನು ತಿಳಿಸ್ತೀನಿ. ನೀನು ಭಯಪಡಬೇಡ, ನಾನು ತಿಳಿಸ್ತೀನಿ. ಆ ರಾಜ್ಯವನ್ನು ನೇಮಿಸಿರೋದು ನಾನು. ಯಾರು? ಯೇಸಪ್ಪ ನೇಮಿಸಿರುವಂಥ ರಾಜ. ಅವನನ್ನು ನೋಡಿ ಇವರು ಏನಿಗೆ ಭಯಪಡಬೇಕು? ಒಂದು ದೀರ್ಘದರ್ಶಿ, ದೇವರ ದೀರ್ಘದರ್ಶಿ ದೇವರಿಗೆ ಮಾತ್ರನೇ ಭಯಪಡಬೇಕು. ಅಲ್ಲೇಲೂಯಾ. ದೇವರು ಹೇಳ್ತಾರೆ ಏನ್ ಮಾಡಬೇಕು ನಾನು ತಿಳಿಸ್ತೀನಿ, ನೀನು ಹೋಗು. ದೇವರು ಮಾಡುವಂತ ಅಭಿಷೇಕ ಎಂತ ಅಭಿಷೇಕ ಅದು! ಜನರನ್ನು ಬಿಡುಗಡೆ ಮಾಡುವಂತ ಅಭಿಷೇಕ, ಕಟ್ಟುಗಳನ್ನು ಮುರಿಯುವಂತ ಅಭಿಷೇಕ ಇದೆಯಾ? ಸರಿ, ಯಾರೆಲ್ಲ ಪ್ರಾರ್ಥನೆ ಮಾಡಿದ್ರಿ? ಆಚಿನ ವಾರ ಅಣ್ಣ ಹೇಳಿದ್ರಲ್ಲ, ಯಾರೆಲ್ಲ ಪ್ರಾರ್ಥನೆ ಮಾಡಿದ್ರಿ ಈ ವಾರ ಪೂರ್ತಿ? ಯಾರೆಲ್ಲ ಪ್ರಾರ್ಥನೆ ಮಾಡಿದ್ರಿ? ಪ್ರಾರ್ಥನೆ ಇಲ್ಲ ಅಂದರೆ ಪರಲೋಕಕ್ಕೆ ಹೋಗೋಕ್ಕಾಗಲ್ಲ. ಪ್ರಾರ್ಥನೆ ಇಲ್ಲ ಅಂದರೆ ಪರಲೋಕಕ್ಕೆ ಹೋಗೋಕ್ಕಾಗಲ್ಲ. ನನ್ನ ಹೆಸರನ್ನು ತೆಗ್ಬಿಟ್ವಿ, ನಾನು ಇದ್ದೀನಿ, ನಾನು ಇದೇ ಥರ ಮಾಡ್ಕೊಂಡಿರ್ತೀನಿ ಅಂದರೆ ಆಗಲ್ಲ. ದೇವರು ಮೆಚ್ಚುವಂಥ ಕೆಲಸ ಮಾಡಬೇಕು. ಅಲ್ಲೇಲೂಯಾ. ಸರಿ, ಇವಾಗ ನಾವು ಆ ರಾಜ್ಯವನ್ನು ದೇವರ ಅಭಿಷೇಕ ಮಾಡಿದ್ರು, ದೇವರಿಗೆ ವಿರೋಧವಾಗಿ ಮಾಡ್ದ. ಆ ರಾಜಗೆ ಏನಾಯ್ತು ಅಂತ ನೋಡನ್ವಾ? ಅದೇ ಸಾಮುವೇಲ್ 16 ಯಾರಾದ್ರೂ ಓದಿ. 16 ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯಾವಾಗ? ಸೌಲನನ್ನು ಬಿಟ್ಟು ಯಾರ ಆತ್ಮ ಹೋಯ್ತಾ ಇತ್ತಂತೆ? ಯಾರು ಫಸ್ಟ್ ಯಾರ ಆತ್ಮ ಹೋಗ್ತಾ ಇತ್ತು?
ಓದಿ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯ್ತೈತೆ. ಅವನು ಇಷ್ಟು ದ್ವಂಕ ಗೆದ್ದ, ಎಲ್ಲ ಮಾಡ್ದ, ಇಸ್ರೇಲ್ ರಾಜವಾಗಿ ನೇಮಿಸಲ್ಪಟ್ಟ. ಇವಾಗ ಅವನ ಹತ್ರದಿಂದ ದುರಾತ್ಮ ಒಟ್ಟು ಹೋಗ್ತಾ ಏನಾಯ್ತು, ದೇವರ ಆತ್ಮ ಅವನನ್ನು ಬಿಟ್ಟು ಹೋಗ್ತಾ ಇದೆ. ಯಾಕೆ? ಅಕ್ರಮ ಮಾಡುವಾಗ, ಅನ್ಯಾಯ ಮಾಡುವಾಗ, ದೇವರ ಮಾತಿಗೆ ವಿರೋಧವಾಗಿ ಎದ್ದೇಳುವಾಗ, ಕರ್ತನ ಮಾತಿಗೆ ವಿರೋಧವಾಗಿ ಪಾಪವನ್ನು ಮಾಡುವಾಗ, ಕರ್ತನಿಗೆ ಇಷ್ಟವಾದ ಇಚ್ಛೆಗಳ ಕಾರ್ಯಗಳನ್ನು ಮಾಡುವಾಗ ಏನ್ ಮಾಡ್ತಾರೆ, ನಿನ್ನಲ್ಲಿರುವಂಥ ದೇವರ ಆತ್ಮ ನಿನ್ನನ್ನು ಬಿಟ್ಟು ಹೊರಗಡೆ ಹೋಗುತ್ತೆ. ನಿನ್ನನ್ನು ಬಿಟ್ಟು ಹೊರಗಡೆ ಹೋಗುತ್ತೆಯಾ? ರಕ್ಷಣೆ ಇರಲ್ಲ. ರಕ್ಷಣೆ ಬೇಕಾ ನಿಮಗೆ? ದೇವರ ಆತ್ಮ ನಿಮ್ಮ ಜೊತೆ ಇರಬೇಕಾ? ನೀವೇನ್ ಮಾಡಬೇಕು? ದೇವರಿಗೆ ಭಯಪಡಬೇಕು, ದೇವರಿಗೆ ಇಷ್ಟವಾಗುವಂಥ ಕಾರ್ಯ ಮಾಡಬೇಕು. ಅವನು ರಾಜವಾಗಿ ನೇಮಿಸ್ತಾರಂದ್ರೆ ಅವನು ದೇವರಿಗೆ ಎಷ್ಟು ಭಯಭಕ್ತಿ ಉಳ್ಳವನಾಗಿರ್ಬೇಕು ಯೋಚನೆ ಮಾಡಿ. ಅದೇ ರಾಜ್ಯವನ್ನು ದೇವರು ಎಷ್ಟು ಮಾತ್ರಕ್ಕೆ ಸಮಯ ನೋಡ್ತಾ ಇಲ್ಲ, ಚೇಂಜ್ ಮಾಡ್ತಾ ಇದ್ದಾರೆ. ಆ ರಾಜ್ಯವನ್ನೇ ಚೇಂಜ್ ಮಾಡ್ತಾ ಇರುವಂತ ದೇವರು ನೀನು ನಾನು ಎಷ್ಟು ಮಾತ್ರ ಕರ್ತನ ಮುಂದೆ ಯೋಚನೆ ಮಾಡಿ. ಯೆಹೋವನು ಕಳಿಸ್ತಾ ಇದ್ದಾರೆ ನೋಡಿ. ದುರಾತ್ಮವು ಅವನನ್ನು ಪೀಡಿಸುತ್ತಿರುವುದರಿಂದ ಅವನ ಸೇವಕರು ಅವನಿಗೆ, ಇದು ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸ್ತಾ ಇದೆ. ಹಲ್ಲೆಲೂಯಾ. ದೇವರು ಏನಂತೆ ಇಲ್ಲಿ, ದೇವರಿಂದ ಕಲಿಸಲ್ಪಟ್ಟ ದುರಾತ್ಮವು ನಿನ್ನ ಮೇಲೆ ಬಂದಿದೆ. ದೇವರ ಆತ್ಮ ಇದ್ರೆ ಸಮಾಧಾನ, ಸಂತೋಷ, ಹಲ್ಲೆಲೂಯಾ, ದೀರ್ಘ ಶಾಂತಿ ಮನೆಯಲ್ಲಿ. ಅದೇ ದುರಾತ್ಮ ಬಂದ್ರೆ ಶಾಂತಿ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಅದು ನಿಮ್ಮನ್ನ ಪೀಡಿಸ್ತಾನೇ ಇರುತ್ತೆ. ದೇವರಲ್ಲಿ ನೀವು ಇರೋದಕ್ಕಾಗೋದಿಲ್ಲ, ಪ್ರಾರ್ಥನೆ ಮಾಡೋದಕ್ಕಾಗೋದಿಲ್ಲ, ಹಲ್ಲೆಲೂಯಾ, ಪರಲೋಕ ರಾಜ್ಯವನ್ನು ಕಾಣೋದಕ್ಕಾಗೋದಿಲ್ಲ, ನಿನ್ನ ಪ್ರಾರ್ಥನೆ ಪರಲೋಕವನ್ನು ಮುಟ್ಟೋದಕ್ಕಾಗೋದಿಲ್ಲ. ಯಾವಾಗ ದುರಾತ್ಮವು ಬರುವಾಗ ಎಚ್ಚರಿಕೆ, ನಾವು ಎಚ್ಚರವಾಗಿರಬೇಕು. ದೇವರ ಸಭೆಯನ್ನು ಅಸಟ್ಟೆಯಾಗಿ ನಡೆಸಬಾರದು. ದೇವರ ಆಲಯ ಇದು. ದೇವರು ನೇಮಿಸುವಾಗ, ಒಂದು ಪಟ್ಟಾಭಿಷೇಕ ಮಾಡುವಾಗ ನಾವು ಯೋಚನೆ ಮಾಡಬೇಕು. ದೇವರ ಬಳಿಲಿ ಆಲೋಚನೆಯನ್ನು ಕೇಳಬೇಕು. ಭಯ ಇರಬೇಕು. ಸಭೆ ಅಂದಮೇಲೆ ಭಯ ಇರಬೇಕು. ಟೈಮಿಂಗ್ ಅಂದ್ರೆ ಟೈಮಿಂಗ್, ಕರೆಕ್ಟ್ ಟೈಮಿಗೆ ಬರಬೇಕು. ಆರಾಧನೆ ಅಂದ್ರೆ ಆರಾಧನೆಯಲ್ಲಿ ಇರಬೇಕು ಎಲ್ಲರೂ. ಇಲ್ಲ ಅಂದ್ರೆ ಏನಾಗುತ್ತೆ, ದುರಾತ್ಮವನ್ನು ಪೀಡಿಸುತ್ತೆ. ಆ ದುರಾತ್ಮ ಹೋಗ್ಬೇಕಂದ್ರೆ ಇನ್ನೊಬ್ಬರು ಅಭಿಷೇಕಿಸಲ್ಪಟ್ಟ ಒಂದು ದೇವ ಮನುಷ್ಯ ನಿಮಗೆ ಬೇಕು. ಆ ದುರಾತ್ಮ ಯಾರಿಂದನೂ ಓಡಿಸಕ್ಕಾಗೋದಿಲ್ಲ. ದೇವರಿಂದನೇ ಕಲಿಸ್ತಾರಂದ್ರೆ ಇನ್ ಯಾರು ಬಿಡ್ಸಕ್ಕಾಗುತ್ತೆ? ಈ ಆಕಾಶ ಭೂಮಿ ಉಂಟು ಮಾಡಿರುವಂತ ದೇವರು, ಯೆಹೋವನು ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಏನ್ ಮಾಡ್ತಾ ಇದೆ? ಅವನನ್ನು ಪೀಡಿಸ್ತಾ ಇದೆ. ಅವನನ್ನು ಸುಮ್ಮನೆ ಇಡುತ್ತಾ ಇಲ್ಲ. ಅವನ ಮನೆಯಲ್ಲಿ ಕಷ್ಟ, ಅವನಲ್ಲಿ ದುಃಖ, ಒಂದು ವೇದನೆ, ಒಂದು ವ್ಯಸನ, ಅವನನ್ನು ತಡ್ಕೊಳ್ಳಕ್ ಆಗೋದಿಲ್ಲ ಅವನ ಕೈಯಲ್ಲಿ. ಹಲ್ಲೆಲೂಯಾ. ಅದು ಬಂದ್ರೆ ಸುಮ್ಮನೆ ಇರೋದಿಲ್ಲ. ಏನ್ ಮಾಡುತ್ತೆ? ಮನೆಯಲ್ಲಿ, ಕುಟುಂಬದಲ್ಲಿ ಒಂದು ಸಮಾಧಾನ ಇರೋದಿಲ್ಲ, ಶಾಂತಿ ಇರೋದಿಲ್ಲ. ಬೇಕಾಯ್ತು ದುರಾತ್ಮ ಅಭಿಷೇಕ ಮುಖ್ಯ. ದೇವರ ಅಭಿಷೇಕವನ್ನು ಕಾಯ್ದುಕೊಳ್ಬೇಕು. ಒಂದು ರಾಜ್ಯವನ್ನೇ ಚೇಂಜ್ ಮಾಡಕ್ಕೆ ಸಾಧ್ಯವಾಗಿರುವಂತ ದೇವರವರು, ಎಮ್ಮಾತ್ರದಲ್ಲಿ ಮಾರಲ್ಪಡಿಸೋಕೆ ಶಕ್ತನಾಗಿರುವಂತ ದೇವರು ಯಾರು? ಒಂದು ದೇವರಿಂದ ಕಲಿಸಲ್ಪಡುವಂತ ದುರಾತ್ಮ. ಸಾಮಾನ್ಯವಾಗಿರುವಂತ ಮಂತ್ರವಾದಿ ಕಳಿಸ್ತಾ ಇಲ್ಲ. ಯಾರು ಕಳಿಸ್ತಾ ಇರೋದು? ಆಕಾಶ ಭೂಮಿಯನ್ನು ಉಂಟು ಮಾಡಿದಂಥ ದೇವರು, ನನ್ನನ್ನು ನೀನು ಸೃಷ್ಟಿ ಮಾಡುವಂಥ ದೇವರು, ಆದಿಯಿಂದ ಇರುವಂಥ ದೇವರು, ಆ ದೇವರು ರಾಜವಾಗಿರುವಂಥ ದೇವರು ಕಳಿಸುವಂಥ ದುರಾತ್ಮ ಯಾರಿಂದನೂ ಓಡಿಸಕ್ಕೆ ಆಗೋದಿಲ್ಲ. ದೇವರಿಂದ ಅಭಿಷೇಕಿಸಲ್ಪಟ್ಟಂಥ ಒಂದು ಮನುಷ್ಯನೇ ತಿರ್ಗ ಬರಬೇಕು.
ಸರಿ, ನಾವು ಯಾರನ್ನ ದೇವ್ರು ನೇಮಿಸ್ತಾ ಇದ್ದಾರೆ ನೋಡೋಣವಾ? ಸರಿ, 16ರಲ್ಲಿ 9ರಿಂದ 13ವರೆಗೂ ಓದಿ ಅಕ್ಕ. ಈಶಾಯನು ಬರಮಾಡಲು ಸಾಮುವೇಲನು ಯೆಹೋವನು ಇವರನ್ನು ಆಲಿಸಿಕೊಳ್ಳಲಿಲ್ಲ. ಒಬ್ಬೊಬ್ಬರನ್ನಾಗಿ ಇವಾಗ ಕರಿತಾ ಇದ್ದಾನೆ ಈಶಾಯನು. ಒಬ್ಬೊಬ್ಬರನ್ನಾಗಿ ಅವನೇನು ಮಾಡ್ತಾ ಇದ್ದಾನೋ ಗೊತ್ತಾ? ಈಶಾಯನು ಅವನು ಅನ್ಕೊಂಡಿದ್ದಾನೆ ಎಲ್ಲ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇರೋರ್ನೇ ಏಸಪ್ಪ ಆರಿಸಿಕೊಳ್ತಾರೆ, ಎಲ್ಲ ಗೊತ್ತಿರೋರ್ನೇ ಅಂತ. ಇಲ್ಲ, ಅಲ್ಲ. ಏಷಾಯನು ಅವ್ರನ್ನ ಅಂಥ ಮಕ್ಕಳನ್ನ ಫಸ್ಟ್ ಕರೀತಾ ಇದ್ದಾನೆ. ಇವನ್ನೆಲ್ಲ ದೇವ್ರು ಆರಿಸಿಕೊಳ್ಳಲ್ಲ. ಹೀಗೆ ಈಶಾಯನು ತನ್ನ ಮಕ್ಕಳಲ್ಲಿ 7 ಮಂದಿಯನ್ನು ಅವನ ಬಳಿಗೆ ಬರಮಾಡಿದನು. ಅವನು ಯೆಹೋವನು ಇವರನ್ನು ಆರಿಸಿಕೊಳ್ಳಲಿಲ್ಲ. 7 ಜನನು ಕರೆಸ್ತಾರೆ. 8 ಜನ ಅವನಿಗೆ ಮಕ್ಕಳು, 7 ಜನನು ಕರೆಸ್ತಾನೆ. ಅವರೆಲ್ಲ ಯಾರು ಗೊತ್ತಾ? ಒಂದೊಂದು ಗೌರ್ಮೆಂಟ್ ಪೋಸ್ಟಲ್ಲಿ ಇರುವಂಥವರು, ಎಲ್ಲ ಮಿಲಿಟ್ರಿಯಲ್ಲಿ ರಾಜನ ಮುಂದೆ ಒಂದು ಮಂತ್ರಿಯಾಗಿ ಕೆಲಸ ಮಾಡುವಂಥ ಜನರು. ಅವರನ್ನು ಕರೆಸ್ತಾ ಇದ್ದಾನೆ. ಇಲ್ಲಿ ದಾವೀದನು ಏನು ಮಾಡ್ತಾ ಇದ್ದ? ಸುಮ್ಮನೆ ಕುರಿ ಮೇಯಿಸ್ತಾ ಇದ್ದ, ದೇವರನ್ನು ಸ್ತುತಿಸ್ತಾ ಇದ್ದ. ದೇವರನ್ನು ಸ್ತುತಿ ಮಾಡೋದೇನು ಕಮ್ಮಿ ಅನ್ಕೊಂಡಿದ್ದೀರಾ? ಸುಮ್ಮನೆ ಅನ್ಕೊಂಡಿದ್ದೀರಾ? ಅವನು ಅನ್ಕೊಂಡಿದ್ದ ಅವನು ರಾಜವಾಗ್ತಾನಂತ. ದಾವೀದ ಅಂದ್ಕೊಂಡಿದ್ದಿಲ್ಲ, ಅವನ ಕನಸಿನಲ್ಲಿ ಅನ್ಕೊಂಡಿರಲ್ಲ ರಾಜ ಆಗ್ತಾನೆ ಅಂತ. ಅನಂತರ ಸಾಮುವೇಲನು ಈಶಾಯನನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿನ ಎಂದು ಕೇಳಲು ಅವನು ಇವರಿಗೆಲ್ಲರಿಗಿಂತಲೂ ಚಿಕ್ಕವನು ಇನ್ನೊಬ್ಬನಿರುತ್ತಾನೆ. ಅವನು ಕುರಿ ಮೇಯಿಸ್ತಾನೆ ಅಷ್ಟೇ. ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ಇದ್ದಾರೆ, ಇನ್ನೊಂದು ಕೊನೆ ಮಗನಿದ್ದಾನೆ, ಅವನು ಒಂದು ವೇಸ್ಟು, ಅವನು ಏನಕ್ಕೂ ಉಪಯೋಗ ಇಲ್ಲ, ಅವನು ವೇಸ್ಟು, ಅವನು ಏನಕ್ಕೂ ಉಪಯೋಗ ಇಲ್ಲ, ಕುರಿ ಮೇಯ್ಸಕ್ಕೆ ಮಾತ್ರ ಲಾಯಕ್ ಅವನು ಅಂತ ಹೇಳಿ ಅವನ್ನ ಕರೀದಿಲ್ಲ. ಇಲ್ಲಿ ಕೇಳ್ತಾನೆ ಸಾಮುವೇಲರು, ದೇವರು ಮಾತಾಡ್ತಾ ಇದ್ದಾರೆ, ನೀನು ಯಾರನ್ನ ಅಭಿಷೇಕ ಮಾಡ್ಬೇಕಂತ. ಯಾರ ಹತ್ರ? ಸಾಮುವೇಲ್ ಹತ್ರ. ದೇವರು ಮಾತಾಡ್ಬೇಕಂದ್ರೇನು ಅದಕ್ಕೂ ಒಂದು ಅಭಿಷೇಕ ಇರಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಇರಬೇಕು, ದೇವರು ನಮ್ಮ ಜೊತೆ ಇರಬೇಕು. ಸೌಲನ್ನು ಬಿಟ್ಟೋದ್ರಲ್ಲ, ಆ ಥರ ಇಲ್ಲ. ದೇವ್ರು ನಮ್ಮ ಜೊತೆ ಇದ್ರೇ ದೇವರ ಆತ್ಮ ನಮ್ಮ ಜೊತೆ ಮಾತಾಡೋದು. ಕರ್ಸವನ್ನ ಕರ್ಸು, ಈಗಲೇ ಕರ್ಸ್ಬೇಕು ನೀನು ಅವನ್ನ. ಅವನು ಬರುವವರೆಗೂ ನಾವು ಯಾರು ಊಟಕ್ಕೆ ಕೂತ್ಕೊಳ್ಬಾರ್ದು, ಕುಳಿತುಕೊಳ್ಳಬಾರದು ಎಂದು ಹೇಳಲು ಈಶಾಯನು ಅವನನ್ನು ಕರೆತರಿಸಿದನು. ಇಲ್ಲಿ ದೀರ್ಘದರ್ಶಿ ಹೋಗಿದ ತಕ್ಷಣ ಅವನಿಗೊಂದೇ ಖುಷಿ. ಈಶಾಯನಿಗೆ ದೇವರು ಬಂದಿರೋ ಥರ ಒಂದು ಖುಷಿ ಅವನಿಗೆ. ಆದರೆ ಆ 7 ಮಕ್ಕಳನ್ನು ದೇವರು ಆರಿಸಿಕೊಂಡಿಲ್ಲ. ಯಾರನ್ನ ಆರಿಸ್ಕೊತಾ ಇದ್ದಾರೆ? ಸಾಮಾನ್ಯವಾಗಿ ಕುರಿ ಮೇಯಿಸುತ್ತಾ, ದೇವರ ನಾಮವನ್ನು ಮಹಿಮೆಪಡಿಸುತ್ತಾ, ದೇವರನ್ನು ಸ್ತುತಿಸುತ್ತಾ, ಅನ್ನೋ ದಿನವು ಕರ್ತನನ್ನು ಮಹಿಮೆ ಪಡಿಸುವಂತ ಒಂದು ದಾವೀದನನ್ನು ಕರ್ತನು ನೇಮಿಸ್ತಾ ಇದ್ದಾರೆ. ಅವನು ಕೆಂಪಣ್ಣದವನು. ಅವ್ರು ನೋಡಿ, ಒಂದು ದೀರ್ಘದರ್ಶಿ ಅವನನ್ನು ವರ್ಣಿಸ್ತಾ ಇದ್ದಾರೆ, ದೇವರು ಕೂಡ ಅವನನ್ನು ವರ್ಣಿಸ್ತಾ ಇದ್ದಾರೆ. ಸುಂದರ ನೇತ್ರನು, ನೋಟಕ್ಕೆ ರಮಣೀಯನು ಆಗಿದ್ದನು. ಯೆಹೋವನು ಸಾಮುವೇಲನಿಗೆ, ಎದೋಳ್ ಮೇಲೆ ನೀನು ನಾನು ನೇಮಿಸರು ಅಂತ ಏನು ಬರ್ತಿದ್ದಾನೆ? ಬಂದಿದ್ದಾನೆ ಮಗ, ನಾನು ಆರಿಸಿಕೊಂಡ ರಾಜ, ನೆಕ್ಸ್ಟ್ ಇಸ್ರೇಲ್ ರಾಜ, ನಾನು ಆರಿಸಿಕೊಂಡವನು ಇವನೇ. ದೀರ್ಘದರ್ಶಿನೇ ಎದೋಳ್ತಾ ಇದ್ದಾನೆಯಾ? ಅವ್ರ ಮುಂದೆ ಬರುವಾಗ, ಹಲ್ಲೆಲೂಯಾ, ಯಾರು ಬರುವಾಗ?
ಸಾಮಾನ್ಯವಾಗಿರುವಂಥ ದಾವೀದು, ಕುರಿ ಮೇಯಿಸ್ತಾ ಇರುವಂಥ ದಾವೀದನ್ನು ನೋಡಿ ಏನು ಮಾಡ್ತಾ ಇದ್ದಾನೆ, ಒಂದು ದೀರ್ಘದರ್ಶಿ, ಕರ್ತನ ದೀರ್ಘದರ್ಶಿ ಎದ್ದೊಳ್ತಾ ಇದ್ದಾರೆ. ದೀರ್ಘದರ್ಶಿನಿ ಎದ್ದೊಳ್ತಾ ಇದ್ದಾರೆ. ಅದಕ್ಕೆ ಅವನನ್ನು ಅಭಿಷೇಕ ಮಾಡುವುದಕ್ಕೆ, ದೇವರ ಮಾತಿಗೆ ಕೀಳ್ಪಡ್ತಾ ಇದ್ದಾನೆ. ಇವನು ಬಂದರೆ ಒಂದೊಂದು ಭಾಷೆಯಲ್ಲಿ ಇವನ ಈ ಥರನ ಅಂತ. ಆದರೆ ಆ ಕಾಲದಲ್ಲಿ ದೀರ್ಘದರ್ಶಿ ಆಗಿರುವಂಥ ಸಾಮುವೇಲ್ ಯಾರು ಬರುವಾಗ, ದಾವೀದು ಬರುವಾಗ ಕುಂತ್ಕೊಂಡು ಅಭಿಷೇಕ ಮಾಡ್ಬೋದಲ್ಲ, ಎದ್ದೋಳು. ದೇವ್ರು ಹೇಳ್ತಾ ಇದ್ದಾರೆ, ಯೆಹೋವನು ಸಾಮುವೇಲನಿಗೆ ಎದ್ದು ಇವನನ್ನು ಅಭಿಷೇಕ ಮಾಡು, ನೀನು ಇವನನ್ನು ಅಭಿಷೇಕ ಮಾಡು ನೀನು. ಎದ್ದೊಳ್ತಾ ಇದ್ದಾರೆ. ತಾಳ್ಮೆ, ದೇವರ ಸೇವೆಯಲ್ಲಿ ತಾಳ್ಮೆ, ತಗ್ಗಿಸಿಕೊಳ್ಬೇಕು ದೇವರ ಮುಂದೆ. ಒಂದು ದೀರ್ಘದರ್ಶಿ, ದೇವರ ದೀರ್ಘದರ್ಶಿ ಏನ್ ಮಾಡ್ತಾ ಇದ್ದಾರೆ, ಒಂದು ಸಾಮಾನ್ಯವಾಗಿರುವಂತ ದಾವೀದು ಬರುವಾಗ ಏನ್ ಮಾಡ್ತಾ ಇದ್ದಾರೆ, ಅವನಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾರಿಗೆ? ದಾವೀದನಿಗೆ, ದೇವರಿಂದ ನೇಮಿಸಲ್ಪಟ್ಟಿರುವಂಥ ಜನರಿಗೆ ಮರ್ಯಾದೆ. ನಾವು ಸ್ವಲ್ಪ ಬೆಳೆದು ಬಿಟ್ರೆ ನಾವೇನು ಮಾಡ್ತೀವಿ, ಅನೇಕರನ್ನು ಕುಂದು ಕೊರತೆಯಿಂದ ಮಾತಾಡ್ತೀವಿ. ಅದಿಲ್ಲ, ಆ ಥರ ಇಲ್ಲ, ಮಾತಾಡಬಾರ್ದು ನಾವು. ದೇವ್ರು ಏನು ಹೇಳ್ತಾರೋ ಅದನ್ನು ಕೇಳಬೇಕು. ದೇವ್ರ ಮಾತಿಗೆ ಮರ್ಯಾದೆ ಕೊಡಬೇಕು. ಒಬ್ಬನ ಕುಂದು ಕೊರತೆಯಾಗಿ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಮರ್ಯಾದೆ ಕೊಡಬೇಕು. ಒಂದು ಊಳ್ಯಕಾರ ಅಂದರೆ ನಾವು ದೇವರ ಸೇವೆ ಮಾಡ್ತೀವಿ ಅಂದ್ರೆ ದೊಡ್ಡವ್ರು ಚಿಕ್ಕವ್ರು ಮರ್ಯಾದೆ ಇರಬೇಕು ನಮ್ಮ ಹತ್ರ. ಇಲ್ಲಿ ದೀರ್ಘದರ್ಶಿನೇ ಎದ್ದೊಳ್ತಾ ಇದ್ದಾರೆ. ಲೆಕ್ಕ ಮಾಡಿ, ಒಂದು ಸಾಮಾನ್ಯವಾಗಿರೋ ದಾವೀದನ್ನು ನೋಡಿ ದೇವ್ರು ಏನು ಹೇಳ್ತಾ ಇದ್ದಾರೆ, ದೀರ್ಘದರ್ಶಿ ಎದ್ದೊಳ ಮೇಲೆ ನೀನು ಇವನನ್ನು ಅಭಿಷೇಕ ಮಾಡಬೇಕು. ದೇವರ ಮಾತಿಗೆ ಏನು ಮಾಡ್ತಾ ಇದ್ದಾರೆ, ದೀರ್ಘದರ್ಶಿ ಮರ್ಯಾದೆ ಕೊಡ್ತಾ ಇದ್ದಾರೆ. ಅವರು ಏನು ಹೇಳ್ತಾರೋ ಅದನ್ನು ನಡೆಸ್ತಾರೆ. ಅಭಿಷೇಕ ಮಾಡಲು ದೇವರು ಅವ್ರ ಕೈಯಿಂದ ಅಭಿಷೇಕ ಮಾಡಿಸಿದ್ರೆ, ಅವರು ಯಾರು ಅಭಿಷೇಕ ಮಾಡ್ತಾರೋ ಅವರು ಯುದ್ಧಕ್ಕೆ ಹೋಗುವಾಗ ಜಯವನ್ನು ಹೊಂದಿಕೊಂಡು ಬರ್ತಾರೆ. ಅಂತ ದೊಡ್ಡ ದೀರ್ಘದರ್ಶಿ ಏನು ಮಾಡ್ತಾ ಇದ್ದಾರೆ, ದಾವೀದು ಬರುವಾಗ ಎದ್ದು ನಿಂತುಕೋ ಅಂತ ದೇವರು ಹೇಳ್ತಾ ಇದ್ದಾರೆ. ನಾನು ಆರಿಸಿಕೊಂಡವನು ಈತನೇ ಎಂದು ಆಜ್ಞಾಪಿಸಲು ಸಾಮುವೇಲನು ತಕ್ಷಣವೇ ಕೊಂಬನ್ನು ಎತ್ತುತ್ತಾ ಇದ್ದಾರೆ. ದೇವರನ್ನು ಕೇಳಿಲ್ಲ, ಇವನ ದೇವರಿಗೆ ಕೇಳ್ತಾ ಇಲ್ಲ. ಸಾಮುವೇಲನು ಅವನು ಕುರಿ ಮೇಯಿಸ್ತಾ ಇದ್ದಾನೆ, ಇವನ ಇಲ್ಲ. ದೇವರ ಮಾತಿಗೆ ಕೀಳ್ಪಡಿತಾ ಇದ್ದಾನೆ. ದೇವರ ಮಾತಿಗೆ ಇವನನ್ನು ಅಭಿಷೇಕ ಮಾಡು ಅಂದಿದ ತಕ್ಷಣ ಇವನ ಆಂಡವರೇ ಇಲ್ಲ, ಬೇರೆ ಮಾತ ಇಲ್ಲ. ದೀರ್ಘದರ್ಶಿ ಹತ್ರ ದೇವರು ಹೇಳೋದನ್ನು ಮಾಡ್ತಾನೆ. ಅವನೇ ದೀರ್ಘದರ್ಶಿ. ಅವನ ಮೂಲಕವಾಗಿನೇ ಕರ್ತನ ಈ ಲೋಕವನ್ನ ಏನು ಮಾಡ್ತಾರೆ, ಇದು ಮಾಡ್ತಾರೆ. ಹಲ್ಲೆಲೂಯಾ. ಕಟ್ಟಿ ಎಬ್ಬರಿಸ್ತಾರೆ. ಅಂತ ಅಭಿಷೇಕ ಎಣ್ಣೆಯ ಕೊಂಬುಗಳನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರ ನೋಡಿ, ಅವನು ಈಶಾಯನ ಎಲ್ಲಾರನ್ನು ಕರೆಸ್ದ. 7 ಜನನು ಕೂಡ ದೊಡ್ಡ ದೊಡ್ಡ ರಾಜ ಪೋಸ್ಟಲ್ಲಿ ಇರುವಂಥವರು. ಅಂಥವ್ರನ್ನ ನೋಡಲ್ಲ ದೇವರು. ನಾವು ಡೋಲಾಕ್ ಹಾಕ್ಕೊಂಡು ನಾವು ಜೋರಾಗಿದ್ದರೆ ನಾವು ದೇವ್ರ ಮುಂದೆ ನಾವು ದೇವ್ರ ಆಶೀರ್ವಾದ ಪಡಿಸಿರ್ತಾರೆ. ಅಂಥವ್ರನ್ನ ನಾವು ದೇವ್ರ ಕಣ್ಣೊತ್ತಿ ನೋಡಲ್ಲ. ಯಾರು ದೇವರ ಮುಂದೆ ತನ್ನನ್ನೇ ತಗ್ಗಿಸ್ಕೊಳ್ತಾರೋ, ತನ್ನನ್ನೇ ತಾನು ತಾಳ್ಮೆ ಪಡಿಸ್ಕೊಳ್ತಾರೋ ಅಂಥವರನ್ನು ದೇವ್ರೇನು ಮಾಡ್ತಾರೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅಭಿಷೇಕ ಪಡಿಸ್ತಾರೆ. ಅವನೇನು ಮಾಡ್ತಾ ಇದ್ದಾನೆ, ಮಧ್ಯದಲ್ಲೇ ಅಭಿಷೇಕ ಏನಂತೆ, ಅವ್ರು ಎಲ್ಲಾರ ಮುಂದೆ ನಾನು ದೊಡ್ಡ ಪೋಸ್ಟಲ್ಲಿ ಇದ್ದಾರೆ. ಅವ್ರ ಅಣ್ಣ ತಮ್ಮಂದಿರೆಲ್ಲ ಅವನು ಗೇಲಿ ಕಿಂಡಲ್, ಕುಟುಂಬದಲ್ಲಿ ಗೇಲಿ ಕಿಂಡಲ್ ಮಾಡಿ ಅವನನ್ನು ಒಂದು ವೇಸ್ಟ್ ಆಗಿ ಇಟ್ಟಿರುವಂತ ಒಂದು ದಾವೀದನನ್ನು ಅವರ ಮಧ್ಯದಲ್ಲೇ ನಿಮ್ಮನ್ನು ಅವಮಾನ ಪಡಿಸಿದಾರಾ, ನಿಮ್ಮನ್ನು ಏನು ಮಾಡಿದ್ದಾರೆ, ಜನರು ನಿಮ್ಮನ್ನು ದುಃಖ ಪಡಿಸಿದಾರಾ, ಅವರ ಮುಂದೆನೆ ಕರ್ತನು ನಿಮ್ಮನ್ನು ಅಭಿಷೇಕ ಮಾಡಿ ಉತ್ತರಿಸುವಂತ ದೇವರಾಗಿದ್ದಾರೆ.
ಹಲ್ಲೆಲೂಯ. ಜನರ ಅವಮಾನನ, ನಿಂದನೆನ ಒಂದು ದಿವಸ ಇದೆ. ದಾವೀದನನ್ನು ಅಭಿಷೇಕ ಪಡಿಸಿದಂತ ದೇವರು, ನನ್ನ ರಾಜ, ನಿಮ್ಮನ್ನು ಕೂಡ ಅವರ ಮಧ್ಯದಲ್ಲೇ ಉನ್ನತವಾಗಿ ಉತ್ತರಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯ. ಓದಕ್ಕ. ಯೆಹೋವನ ಆತ್ಮವು ಕೂಡಲೇ, ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಹಲ್ಲೆಲೂಯ. ಕರಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆಪಡಿಸಿ. ಇಲ್ಲಿ ಸಾಮುವೇಲನು ಅವನನ್ನು ಆಶೀರ್ವಾದ ಪಡಿಸ್ತಾ ಇದ್ದಾನೆ. ಎಲ್ಲಾರು ಜನರ ಮುಂದೆ ಅವಮಾನ, ನಿಂದನೆ, ಇವನು ಏನು ಮಾಡಕ್ಕೆ ಉಪಯೋಗ ಇಲ್ದಿರೋನು, ತಂದೆ ತಾಯಿಂದ ನಿರಾಕರಿಸಲ್ಪಟ್ಟ, ಅವನ ತಮ್ಮಂದಿರಿಂದ ನಿರಾಕರಿಸಲ್ಪಟ್ಟ, ದೂಷಿಸಲ್ಪಟ್ಟ ಒಂದು ದಾವೀದನನ್ನು ಅವರ ಮುಂದೆನೆ ಒಂದು ದೊಡ್ಡ ದೀರ್ಘದರ್ಶಿ ಏನ್ ಮಾಡ್ತಾ ಇದ್ದಾರೆ, ಅವನನ್ನು ರಾಜವಾಗಿ ಅಭಿಷೇಕ, ದೇವರ ಅಭಿಷೇಕ. ಎಂತ ಅಭಿಷೇಕ? ಈ ಲೋಕವನ್ನು ಕಟ್ಟುಗಳಿಂದ ಬಿಡುಗಡೆ ಕೊಡುವಂತ ಅಭಿಷೇಕ. ಏನು ಅಭಿಷೇಕ? ಮಾಟ ಮಂತ್ರ ಕಟ್ಟುಗಳಿಂದ ಬಿಡುಗಡೆ ಕೊಡುವಂತ ಅಭಿಷೇಕ. ನಿಮ್ಮ ರೋಗಗಳನ್ನು ನಿವಾರಿಸುವಂತ ಅಭಿಷೇಕ. ಹಲ್ಲೆಲೂಯ, ಹಲ್ಲೆಲೂಯ. ಅಂತ ಅಭಿಷೇಕ. ಹಲ್ಲೆಲೂಯ. ದೇವರ ಆತ್ಮ ಬರುವಾಗ ಬಿಡುಗಡೆ. ದೇವರ ಆತ್ಮ ಬರುವಾಗ ಮಾತ್ರ ಬಿಡುಗಡೆ. ದೇವರ ಆತ್ಮ ನಿಮ್ಮಲ್ಲಿ ಇರುವಾಗ ಮಾತ್ರ ಬಿಡುಗಡೆ. ದೇವರ ಆತ್ಮ ಇರುವಾಗ ಮಾತ್ರ ಶಾಂತಿ. ದೇವರ ಆತ್ಮ ಇರುವಾಗ ಮಾತ್ರ ಪ್ರೀತಿ. ದೇವರ ಆತ್ಮ ಇರುವಾಗ ಮಾತ್ರ ಕರ್ತನನ್ನು ನೋಡೋದು. ದೇವರ ಮಾತಿಗೆ ಬೆಲೆ ಕೊಡುವಾಗಲ ಮಾತ್ರ ನಿನ್ನನ್ನು ಕಣ್ಕಾಣಿಸೋದು. ದೇವರ ವಾಕ್ಯಕ್ಕೆ ಕೀಳ್ಪಡಿದಲ್, ದೇವರ ವಾಕ್ಯಕ್ಕೆ ಕೀಳ್ಪಡಿದಲ್ ಇರೋನ್ ಮಾತ್ರನೇ ನಿರಂತರವಾಗಿ ಕರ್ತನಲ್ಲಿ ಏನು ಮಾಡ್ತಾನೆ? ಕರ್ತನು ಬರುವಾಗ ತನ್ನ ಜನರನ್ನು ಏನು ಮಾಡ್ತಾರೆ? ಅವರ ಬಳಿಯಲ್ಲಿ ಕರೆದಿಟ್ಕೊಳ್ತಾರೆ. ಸಾಮಾನ್ಯವಿಲ್ಲೇ ಅಭಿಷೇಕ. ಅಭಿಷೇಕ ಅಂದರೆ ಏನು? ಸಾಮಾನ್ಯವಾದದ್ದಲ್ಲ. ನೀವೆಷ್ಟೇ ಕೋಟಿ ಕೊಟ್ಟರೆ ತಿರ್ಗಾ ವಾಪಸ್ ಬರಲ್ಲ ಅಭಿಷೇಕ. ಅಭಿಷೇಕವನ್ನು ಕಾಯ್ದುಕೊಳ್ಬೇಕು. ನೀನು ಅನ್ಯಾಯವಾಗಿ ನೋಡುವಾಗ, ಅಕ್ರಮವಾಗಿ ನೋಡುವಾಗ, ನೀನು ಅಕ್ರಮವಾಗಿ ಮಾತನಾಡುವಾಗ ಕರ್ತನು ಕಾಣುವಂತ ಜನರಾಗಿದ್ದಾರೆ. ಒಂದು ದೀರ್ಘದರ್ಶಿಯಾಗಿ ಈ ಸಭೆಯಲ್ಲಿ ಕೂಡ ಅನೇಕರನ್ನು ಎಬ್ಬರಿಸಬಹುದು. ಅವರ ಮೂಲಕವಾಗಿ ಮಾತಾಡ್ತಾರೆ ಕರ್ತನು. ನಾವು ಮಾಡೋದು ಯಾರಿಗೂ ಗೊತ್ತಿಲ್ಲ ಅನ್ಕೊಳ್ಬಹುದು. ದೇವರಿಗೆ ಭಯಪಡ ಭಯ ನಮ್ಮಲ್ಲಿ ಇರ್ಬೇಕು. ನಿಮ್ಮನ್ನು ನೋಡಿ ಅವರ ಮಧ್ಯದಲ್ಲೇ ನಿಮ್ಮನ್ನು ಅವಮಾನ ಪಡಿಸಿದಂತ ಜನರ ಮುಂದೆನೆ ಕರ್ತನು ನಿಮ್ಮನ್ನು ಒಂದು ರಾಜವಾಗಿ ನಿಲ್ಲಿಸಕ್ಕೆ ಶಕ್ತನಾಗಿದ್ದಾನೆ. ಅದೇ ಸಮಯದಲ್ಲಿ ಕರ್ತನ ಮಾತು ಕೇಳಿಲ್ಲ ಅಂದ್ರೆ ಆ ಸೀಟನ್ನು ತೆಗೆದುಕೊಂಡು ಅವರನ್ನು ಎತ್ತಿ ಬೇರೆಯವನ್ನ ಕುಣಿಸಕ್ಕೂ ಕೂಡ ಏನಾಗಿದ್ದಾರೆ? ದೇವರು ಶಕ್ತನಾಗಿದ್ದಾರೆ. ಇನ್ನು ಹೆಚ್ಚೆಚ್ಚಾಗಿ ಜಯವನ್ನು ಹೊಂದಿಕೊಳ್ಳುವಂತ ಒಂದು ಇದಾಗಿ ಮಾರಲ್ಪಡ್ತಾ, ಒಂದು ವೀರನಾಗಿ ಮಾರಲ್ಪಡ್ತಾನೆ. ಯಾವಾಗ? ದೇವರ ಆತ್ಮವು ಅವನಲ್ಲಿ ಇರುವಾಗ ಮಾತ್ರನೇ. ನಾವು ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ನೋಡುವಾಗ ದೇವರ ಆತ್ಮ ಬರುವಾಗ ಬಲ, ಜಯ, ಇಲ್ಲ ಅಂದ್ರೆ ಸೋಲೆ. ಹಲ್ಲೆಲೂಯ. ದೇವರ ಆತ್ಮವನ್ನು ಇರ್ಕೊಳ್ಬೇಕು, ಜನರು ನೋಡುವಂತ ಮಾರ್ಗದಲ್ಲಲ್ಲ. ಹಲ್ಲೆಲೂಯ. ನಾವೆಲ್ಲರ ಕಣ್ಗಳನ್ನು ಮುಚ್ಚೋಣ. ಅಪ್ಪ, ಈ ವಚನವನ್ನು ಗೊಂಡಿ ಅಪ್ಪ ನಮ್ಮೆಲ್ಲರನ್ನು ಔಷಧಪಡಿಸಿ, ಬಲಪಡಿಸಿ, ಕಾಯ್ದುಕೊಳ್ಳಿ ಅಪ್ಪ ಯೇಸುವಿನ ನಾಮದಲ್ಲಿ. ಅಪ್ಪ, ಈ ಒಂದು ಪ್ರಸಂಗವನ್ನು ದೇವರ ಕರ್ತನು ಮಾತನಾಡಿದ್ರಪ್ಪ ರಾಜ, ನಮಗೆಲ್ಲರಿಗೂ ಪ್ರಯೋಜನವಾಗಿತ್ತಪ್ಪ. ಅಪ್ಪ, ಈ ವಚನವನ್ನು ಗೊಂಡು ಅಪ್ಪ ಯಾರು ರಾಜ ಯೇಸುವಿನ ನಾಮದಲ್ಲಿ ಕರ್ತನಿಗೆ ಭಯಪಡುವಂಥ ಭಯ ಬರಬೇಕಪ್ಪ, ಕರ್ತನಿಗೆ ಕಾಣ್ಕೊಳ್ಬೇಕಪ್ಪ. ಯಾರೆಲ್ಲ ಈ ದಿವಸವು ಕರ್ತನ ಮಾತಿಗೆ ಬೆಲೆ ಕೊಟ್ಟು ಈ ವಚನವನ್ನು ನನಗೆ ದೇವರು ಮಾತನಾಡಿದರಂತ ಮನ ಮಾರಲ್ಪಡ್ತಾರೋ, ಕರ್ತನ ಹೇಳ್ತಾ ಇದ್ದಾರೆ ಅವರಿಗೆ ಬಿಡುಗಡೆ. ಇಲ್ಲ ಅಂದ್ರೆ ಕರ್ತನ ಕೋಪವು ಏನಾಗುತ್ತೆ? ನಮ್ಮ ಮೇಲೆ ಬರುತ್ತೆ. ಅದಕ್ಕೆ ನಾವು ಏನ್ ಮಾಡಬಾರ್ದು? ದಾರಿ ಕೊಡಬಾರ್ದು. ಕರ್ತರಿಗೆ ಕೀಳ್ಪಡಿದಲ್, ವಚನಕ್ಕೆ ಮರ್ಯಾದೆ ಕೊಡಬೇಕು. ದೇವರ ವಾಕ್ಯಕ್ಕೆ ನಾವು ಕೀಳ್ಪಡಿದಲ್, ಕೇಳಿ ಅದರಂತೆ ನಡೆಯುವಂಥ ಜನರಾಗಿ ಮಾರಲ್ಪಡಬೇಕು. ಇಂದಿನಿಂದ ನಿಮ್ಮನ್ನೆಲ್ಲರನ್ನು ಕರ್ತನ ಬಳಿಗೆ ಒಪ್ಪಿಸಿಕೊಡಿ. ಯಾರೆಲ್ಲ ಕರ್ತನ ಮನಸ್ಸಿನಲ್ಲಿ ಮಾತಾಡ್ತಾ ಇದ್ದಾರೆ,
மாத்தாடுத்தா இದ್ದಾರೆ கர்த்தரு உணர்ஸ்தா இದ್ದಾರೆ உணர்த்துகிறார் உங்களை உணர்த்துகிறார் ಕರ್ತರ್ ಪೇಸುಗಿರಾರ್ ಯಾರ ಹತ್ರ ದೇವರು ಮಾತಾಡ್ತಾ ಇದ್ದಾರೋ ಅವರೆಲ್ಲ ಒಪ್ಪಿಸಿಕೊಡಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ಕರ್ತನ ದಾರಿಯಲ್ಲಿ ಇನ್ನು ಮುಂದೆ ನಡೆಯುವಂಥ ಜನರಾಗಿ ಮಾರಲ್ಪಡಲಿ ಕರ್ತನ ವಚನಗೊಂಡು ನಮ್ಮೆಲ್ಲರನ್ನು ಔಷಧ ಪಡಿಸಲಿ ಈ ಚಾನ್ಸನ್ನು ಕೊಟ್ಟಂಥ ಆಂಟಿಯನ್ನು ಕೂಡ ಕರ್ತನ ಇನ್ನೂ ಹೆಚ್ಚೆಚ್ಚಾಗಿ ಔಷಧ ಪಡಿಸಲಿ ಅಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ತಾ ಪ್ರೀತಿಯುಳ್ಳ ತಂದೆ ದೇವರು